ನಮಸ್ಕಾರ ವೀಕ್ಷಕರೇ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ವಂತೆ ಅನ್ನೋ ಮಾತೊಂದಿದೆ. ಅದೀಗ ಮಾಲ್ಡೀವ್ಸ್ಗೆ ಸಿಕ್ಕಾಪಟ್ಟೆ ಮ್ಯಾಚ್ ಆಗ್ತಾ ಇದೆ. ಕದನದೋಳ್ ಕಲಿ ಪಾರ್ಥನ ಕೆಣಕಿ ಉಳಿದವರಿಲ್ಲ ಅನ್ನೋ ಹಾಗೆ ಭಾರತವನ್ನ ಕೆಣಕಿದ ಮಾಲ್ಡೀವ್ಸ್ಗೆ ಏನೆಲ್ಲ ಆಯ್ತು ಅನ್ನೋದನ್ನ ನೋಡಿದ್ರಿ. ಹೊಡೆತ ಬೀಳ್ತಾ ಇದ್ದಂತೆ ಚೀನಾಗೆ ಓಡಿದ್ದ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಚೀನಾ ಅಧ್ಯಕ್ಷ ಅದೇನ್ ಹೇಳ್ ಕಳಿಸಿದ್ರೋ ಗೊತ್ತಿಲ್ಲ. ನಾವ್ ಯಾರಿಗೂ ಹೆದರಲ್ಲ ಅಂತ ಗುಟುರು ಹಾಕ್ತಾ ಇದ್ದಾರೆ ಮಾಲ್ಡೀವ್ಸ್ ಪ್ರೆಸಿಡೆಂಟ್ ಮುಯಿಜು. ಇನ್ನು ಆ ಮಾತು ಹೇಳಿ ಮುಗಿಸೋದ್ರೊಳಗೆ ಭಾರತದಿಂದ ಮತ್ತೊಂದು ಹೊಡೆತ ಬಿದ್ದಿದೆ. ಆಲ್ರೆಡಿ ತಪ್ಪು ಮಾಡಿದ್ದೀವಿ ಅನ್ನೋದು ಅರಿವಿಗೆ ಬಂದಿದ್ರು, ಜೊತೆಗೆ ಚೀನಾ ಇದೆ ಅನ್ನೋ ಒಂದೇ ಒಂದು ಧೈರ್ಯದಿಂದಿದ್ದ ಮಾಲ್ಡೀವ್ಸ್ಗೆ ಈ ಹೊಡೆತ ದೊಡ್ಡ ಘಾಸಿ ಉಂಟು ಮಾಡಿದೆ. ಹಾಗಿದ್ರೆ ಭಾರತ ನೀಡಿದ ಆ ಮಾಸ್ಟರ್ ಸ್ಟ್ರೋಕ್ ಯಾವುದು? ಇದರಿಂದ ಹೊರಬರೋದಕ್ಕೆ ಮಾಲ್ಡೀವ್ಸ್ಗೆ ಸಾಧ್ಯನಾ? ಚೀನಾ ಅಧ್ಯಕ್ಷ ಮಾಲ್ಡೀವ್ಸ್ಗೆ ಮಾಡಿರೋ ಪ್ರಾಮಿಸ್ ಏನು? ಭಾರತಕ್ಕೆ ಗಡುವು ನೀಡಿರೋ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ನಮೋ ಪ್ರತ್ಯುತ್ತರ ಹೇಗಿರಬಹುದು? ಇವೆಲ್ಲವನ್ನ ಒನ್ ಬೈ ಒನ್ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೋದಿ ಲಕ್ಷದ್ವೀಪ ವಿಸಿಟ್ ಮಾಲ್ಡೀವ್ಸ್ಗೆ ಆರ್ಥಿಕ ಪೆಟ್ಟು ಕೊಟ್ಟಿದೆ ಅನ್ನೋದು ಗೊತ್ತಾಗಿತ್ತು. ಆದ್ರೆ ಅದರ ಗಾತ್ರ ಏನು ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ. ಭಾರತೀಯರೆಲ್ಲರೂ ಇನ್ನು ಮುಂದೆ ಮಾಲ್ಡೀವ್ಸ್ಗೆ ಹೋಗೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ರೆ ಮಾಲ್ಡೀವ್ಸ್ಗೆ ಪ್ರತಿನಿತ್ಯ ಸರಾಸರಿ 9 ಕೋಟಿ ಲಾಸ್ ಆಗುತ್ತೆ ಅನ್ನೋ ಅನಾಲಿಸಿಸ್ ಹೊರಬಿದ್ದಿದೆ. ಈ ಲೆಕ್ಕದ ಪ್ರಕಾರ ವರ್ಷಕ್ಕೆ ಸರಿಸುಮಾರು 3285 ಕೋಟಿ ಲಾಸ್ ಆಗುತ್ತೆ. ಭಾರತದಂತ ದೊಡ್ಡ ರಾಷ್ಟ್ರಕ್ಕೆ 3285 ಕೋಟಿ ಅಂದ್ರೆ ಅದು ಸಣ್ಣ ಅಮೌಂಟ್ ಅಲ್ಲವೇ ಅಲ್ಲ. ಅಂಥದ್ರಲ್ಲಿ ಅಂಗೈ ಅಗಲದ ಮಾಲ್ಡೀವ್ಸ್ಗೆ ವರ್ಷಕ್ಕೆ 3285 ಕೋಟಿ ಕೈ ತಪ್ಪುತ್ತೆ ಅಂದ್ರೆ ಇದಕ್ಕಿಂತ ಹೊಡೆತ ಬೇಕಾ? ಲಕ್ಷ ದ್ವೀಪದ ಮೇಲೆ ಲಕ್ಷ್ಯ ಇಟ್ಟಿರೋ ಕೇಂದ್ರ ಸರ್ಕಾರ ಅದರ ಅಭಿವೃದ್ಧಿಗೆ ಹೆಜ್ಜೆ ಇಟ್ಟಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಳೆದ ವರ್ಷ ಅಂದ್ರೆ ಕೋವಿಡ್ ಇಂದ ರಿಕವರ್ ಆಗಿ 1-2 ವರ್ಷದಲ್ಲೇ ಭಾರತದಿಂದ ದೊಡ್ಡ ಮಟ್ಟದಲ್ಲಿ ಮಾಲ್ಡೀವ್ಸ್ಗೆ ಅಮೌಂಟ್ ಹರಿದು ಹೋಗಿದೆ. 2023ರಲ್ಲಿ ಟೂರಿಸಂನಿಂದ ಬರೋಬ್ಬರಿ $380 ಮಿಲಿಯನ್ ಅಂದ್ರೆ $3152 ಕೋಟಿ ಹಣ ಭಾರತದಿಂದ ಮಾಲ್ಡೀವ್ಸ್ ಅಕೌಂಟ್ಗೆ ಜಮೆಯಾಗಿದೆ. ಆದ್ರೆ ಸದ್ಯದ ಪರಿಸ್ಥಿತಿ ಎಲ್ಲ ಉಲ್ಟಾ ಆಗಿದೆ. ಭಾರತೀಯರಂತೂ ಮಾಲ್ಡೀವ್ಸ್ ಅಂದ್ರೆ ಮುಖ ತಿರುಗಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಜೊತೆಗೆ ಚೀನಾ ಇದೆ ಅಂತ ಕೂಗಾಡ್ತಾ ಇರೋ ಮುಯಿಜುಗೆ ಈಗ ಸರಿಯಾದ ಏಟು ಬಿದ್ದಂತಾಗಿದೆ. ಮಾಲ್ಡೀವ್ಸ್ ಆರ್ಥಿಕತೆ ಎಲ್ಲಿ ನೆಲ ಕಚ್ಚಲಿದೆಯೋ ಅನ್ನೋ ಭೀತಿ ಶುರುವಾಗಿದೆ. ಇನ್ನೊಂದೆಡೆ ಫ್ಲೈಟ್ ಸರ್ವಿಸ್ ನಲ್ಲೂ ಮಾಲ್ಡೀವ್ಸ್ಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಆನ್ಲೈನ್ ಟ್ರಾವೆಲಿಂಗ್ ಬುಕಿಂಗ್ ನಲ್ಲಿ 50% ಹೋಲ್ಡ್ ಇರೋ ಮೇಕ್ ಮೈ ಟ್ರಿಪ್ ಸದ್ಯದ ಬೆಳವಣಿಗೆ ನೋಡಿ ದಂಗಾಗಿದೆ. ಕಳೆದ 1 ವಾರದಿಂದ ಲಕ್ಷದ್ವೀಪ ಟೂರಿಸಂಗಾಗಿ ಬೇಡಿಕೆಗಳು 3400% ಏರಿಕೆಯಾಗಿದೆ. ಈ ಅನಿರೀಕ್ಷಿತ ಬದಲಾವಣೆಗಳನ್ನ ನೋಡಿರೋ ಟ್ರಾವೆಲ್ ಏಜೆನ್ಸಿಗಳು ಮಾಲ್ಡೀವ್ಸ್ ಇನ್ಮುಂದೆ ವರ್ಕೌಟ್ ಆಗಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಬಿಟ್ಟಿವೆ. ಹೇಗಾದ್ರೂ ಮಾಡಿ ಜನರನ್ನ ಸೆಳಿಬೇಕಲ್ಲ ಅಂತ ಮಾಲ್ಡೀವ್ಸ್ ವಿಸಿಟರ್ಸ್ಗೆ 40% ಕಡಿಮೆ ಚಾರ್ಜ್ ನ ಆಫರ್ ನೀಡ್ತಾ ಇವೆ. ಆದ್ರೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬರೀ ಟೂರಿಸಂ ಮಾತ್ರ ಅಲ್ಲ, ರೆಗ್ಯುಲರ್ ಫ್ಲೈಟ್ ಸರ್ವಿಸ್ ನಿಂದಲೂ ಮಾಲ್ಡೀವ್ಸ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಮುಂಚೆ ಭಾರತ ಹಾಗೂ ಮಾಲ್ಡೀವ್ಸ್ ವಿಮಾನಯಾನಕ್ಕೆ ಬರೋಬ್ಬರಿ 20,000 ರು ಖರ್ಚಾಗ್ತಾ ಇತ್ತು. ಆದರೆ ಈಗ ಬರೋಬ್ಬರಿ 12,000 ರಿಂದ 15,000 ಕುಸಿತ ಕಂಡಿದೆ. ಅಟ್ ಪ್ರೆಸೆಂಟ್ ಭಾರತ ಹಾಗೂ ಮಾಲ್ಡೀವ್ಸ್ ನಡುವೆ ಫ್ಲೈಟ್ ಚಾರ್ಜ್ 8,215 ರು ಮಾತ್ರ. ಅಂದಹಾಗೆ ರಾಜಧಾನಿ ದೆಹಲಿಯಿಂದ ಚೆನ್ನೈಗೆ ಅಂದ್ರೆ ಇಂಟರ್ ಸ್ಟೇಟ್ ಡೊಮೆಸ್ಟಿಕ್ ಸರ್ವಿಸ್ಗೂ ಕೂಡ 8,245 ರು ತಗಲುತ್ತೆ. ಆದ್ರೆ ಮಾಲ್ಡೀವ್ಸ್ ಈಗ ಅದಕ್ಕಿಂತಲೂ ಅಗ್ಗವಾಗಿದೆ. ಅಂದಹಾಗೆ ಬರೀ ಭಾರತ ತಾನೇ ಇಗ್ನೋರ್ ಮಾಡ್ತಾ ಇರೋದು ಅಂತ ಮಾಲ್ಡೀವ್ಸ್ ಸೈಲೆಂಟ್ ಆಗೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತವನ್ನ ಎದುರು ಹಾಕಿಕೊಂಡ್ರೆ ಅರ್ಧಕ್ಕರ್ಧ ಜಗತ್ತನ್ನೇ ಎದುರು ಹಾಕಿಕೊಂಡಂತೆ ಅಂದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಇಂದು ದೊಡ್ಡ ದೊಡ್ಡ ದೇಶಗಳ ಮಧ್ಯೆ ಸಮಸ್ಯೆ ಉಂಟಾದ್ರೆ ಅದನ್ನ ಬಗೆಹರಿಸೋದಕ್ಕೆ ಪ್ರಧಾನಿ ಮೋದಿಗೆ ಇನ್ವೈಟ್ ಮಾಡಿರೋ ಸಾಕಷ್ಟು ನಿದರ್ಶನಗಳಿವೆ. ಇಂಥ ಟೈಮ್ ನಲ್ಲಿ ಭಾರತವನ್ನ ಎದುರು ಹಾಕಿಕೊಂಡೇ ಮುನ್ನಡೆತೀವಿ ಅನ್ನೋ ಮಾತು ಖಂಡಿತ ಸಾಧ್ಯವೇ ಇಲ್ಲ. ನಿಮಗೆ ಅನ್ನಿಸಬಹುದು ಮಾಲ್ಡೀವ್ಸ್ ಒಂದು ಘೋಷಿತ ಮುಸ್ಲಿಂ ರಾಷ್ಟ್ರ, ಆದ್ರಿಂದ ಮಾಲ್ಡೀವ್ಸ್ ಸಹಾಯಕ್ಕೆ ಮುಸ್ಲಿಂ ರಾಷ್ಟ್ರಗಳು ಮುಂದೆ ಬರಬಹುದು ಅಂತ. ಆದರೆ ಪ್ರಾಕ್ಟಿಕಲ್ ಆಗಿ ಅದು ಸಾಧ್ಯವೇ ಇಲ್ಲ. ಬಹುತೇಕ ಮುಸ್ಲಿಂ ರಾಷ್ಟ್ರಗಳು ತಮ್ಮದೇ ಆಂತರಿಕ ಕಿತ್ತಾಟ ಹಾಗೂ ಆರ್ಥಿಕ ಸಂಕಷ್ಟದಿಂದ ಬಳಲಿ ಬೆಂಡಾಗಿವೆ. ಸದ್ಯ ಆರ್ಥಿಕವಾಗಿ ದಿಗ್ಗಜ ಮುಸ್ಲಿಂ ರಾಷ್ಟ್ರಗಳು ಅಂದ್ರೆ ಅದು ಗಲ್ಫ್ ಕಂಟ್ರೀಸ್. ಆದ್ರೆ ಮಾಲ್ಡೀವ್ಸ್ಗೂ UAEಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ರೀತಿಯ ಡೀಲಿಂಗ್ ಇಲ್ಲ. ಹೇಳಿ ಕೇಳಿ ಸೌದಿಯ ಆರ್ಥಿಕತೆಯಲ್ಲೂ ಟೂರಿಸಂ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡುತ್ತೆ. ಅಂಥದ್ರಲ್ಲಿ ತಮ್ಮ ದೇಶವನ್ನ ಬಿಟ್ಟು ದೂರದಲ್ಲಿರೋ ಇನ್ಯಾವುದೋ ದೇಶದ ಟೂರಿಸಂಗೆ UAE ಮನಸ್ಸು ಮಾಡುತ್ತಾ ಅನ್ನೋದು ಪ್ರಶ್ನೆ ಆಗುತ್ತೆ. ಈ ಎಲ್ಲಾ ಬೆಳವಣಿಗೆಗಳಿಂದ ಅಲ್ಟಿಮೇಟ್ ಆಗಿ ಸಫರ್ ಆಗ್ತಾ ಇರೋದು ಯಾರು ಗೊತ್ತಾ? ಅದು ಮಾಲ್ಡೀವ್ಸ್ ಜನತೆ. ಹೌದು, ಭಾರತದಿಂದ ಬೈಕಾಟ್ ಅಭಿಯಾನ ಮಾಲ್ಡೀವ್ಸ್ ಜನತೆಯ ನಿದ್ದೆಗೆಡಿಸಿದೆ.
ಇದರಿಂದ ಮಾಲ್ಡೀವ್ಸ್ನ 44,000 ಕುಟುಂಬಗಳಿಗೆ ತೊಂದರೆ ಆಗುತ್ತೆ ಅಂತ ಅಂತಾರಾಷ್ಟ್ರೀಯ ಆರ್ಥಿಕ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇದರ ಬೆನ್ನಲ್ಲೇ ಮಾಲ್ಡೀವ್ಸ್ ಜನತೆ ಅಧ್ಯಕ್ಷ ಮುಯಿಜುಗೆ ಮೊದಲ ಹೊಡೆತ ಕೊಟ್ಟಿವೆ. ಎಸ್, ಕೇವಲ ಆರ್ಥಿಕ ಹೊಡೆತ ಮಾತ್ರವಲ್ಲ, ರಾಜಕೀಯವಾಗಿಯೂ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ಮಾಲ್ಡೀವ್ಸ್ ರಾಜಧಾನಿ ಮಾಲೆಯಲ್ಲಿ ನಡೆದ ಮೇಯರ್ ಎಲೆಕ್ಷನ್ ನಲ್ಲಿ ಭಾರತದ ಪರವಾಗಿ ಒಲವು ಇರುವ ಮಾಲ್ಡವಿಯನ್ ಡೆಮಾಕ್ರೆಟಿಕ್ ಪಾರ್ಟಿ ಅಂದ್ರೆ MDP ಪಾರ್ಟಿ ಭರ್ಜರಿ ಜಯ ಸಾಧಿಸಿದೆ. ಆದ್ರೆ ಇದೇ ವೇಳೆ ಚೀನಾ ಪರ ಒಲವನ್ನ ಹೊಂದಿರೋ ಹಾಲಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ PNP ಪಕ್ಷ ಭಾರಿ ಹಿನ್ನಡೆ ಅನುಭವಿಸಿದೆ. ಕಳೆದ ಎಲೆಕ್ಷನ್ ನಲ್ಲಿ ಇಂಡಿಯಾ ಔಟ್ ಅನ್ನೋ ಕಾನ್ಸೆಪ್ಟ್ ಮುಂದಿಟ್ಟುಕೊಂಡು ಚೀನಾ ಸಹಾಯದಿಂದ ಮಾಲ್ಡೀವ್ಸ್ಗೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಆಶ್ವಾಸನೆ ನೀಡಿ ಅಧಿಕಾರ ಹಿಡಿದಿದ್ರು ಮುಯಿಜು. ಆದರೆ ಆ ಟೈಮ್ ನಲ್ಲಿ ಅದೇನು ನಂಬಿಕೆ ಹುಟ್ಟುತ್ತೋ ಏನೋ, ಮುಯಿಜು ಕೈಗೆ ಅಧಿಕಾರವನ್ನ ಕೊಟ್ಟಿತ್ತು ಮಾಲ್ಡೀವ್ಸ್ ಜನತೆ. ಆದ್ರೆ ಆ ನಂಬಿಕೆಯನ್ನ 3 ತಿಂಗಳು ಉಳಿಸಿಕೊಳ್ಳೋಕಾಗಿಲ್ಲ ಮುಯಿಜು ಕೈಲಿ. ಗ್ಲೋಬಲ್ ಲೆವೆಲ್ ನಲ್ಲಿ ಭಾರತ ಮಾಲ್ಡೀವ್ಸ್ ನ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಅಲ್ಲಿನ ಜನರು ವಾಸ್ತವತೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ತಮ್ಮ ಆಯ್ಕೆ ತಪ್ಪಾಗಿದೆ ಅನ್ನೋದನ್ನ ಮೇಯರ್ ಎಲೆಕ್ಷನ್ ಮೂಲಕ ಹೇಳಿದ್ದಾರೆ. ಅಂದ ಹಾಗೆ ದಿನದಿಂದ ದಿನಕ್ಕೆ ಮಾಲ್ಡೀವ್ಸ್ ಮತ್ತು ಭಾರತದ ಸಂಬಂಧ ಹದಗೆಡ್ತಾ ಇದ್ದು, ಇದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೆಟ್ಟು ಹೋಗೋ ಸಾಧ್ಯತೆ ದಟ್ಟವಾಗಿದೆ. ಹೇಗಿದ್ದಾಗಲೇ ತನ್ನ ಸ್ವಂತ ನೆಲದಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಮುಖಭಂಗ ಆಗಿದೆ. ಭಾರತದ ಪರ ಒಲವು ಹೊಂದಿದ್ದ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಸಾಲಿಹ್ ಪಕ್ಷದ ಅಭ್ಯರ್ಥಿಯಾದ ಆದಮ್ ಅಜೀಂ ನೂತನ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಪ್ರತಿಸ್ಪರ್ಧಿ PNCಯ ಐಶಾತ್ ಅಜಿಮಾ ಶಕೂರ್ಗೆ ಸೋಲು ಎದುರಾಗಿದೆ. ಕಳೆದ ವರ್ಷ ನಡೆದಿದ್ದ ಮಾಲ್ಡೀವ್ಸ್ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೊಹಮ್ಮದ್ ಮುಯಿಜು ಮಾಜಿ ಅಧ್ಯಕ್ಷ ಮೊಹಮ್ಮದ್ ಸಾಲಿಹ್ ಅವರನ್ನ ಸೋಲಿಸಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲು ಮುಯಿಜು ತಮ್ಮ ಮೇಯರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಆದರೆ ಇದೀಗ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ರಾಜತಾಂತ್ರಿಕ ಬಿಕ್ಕಟ್ಟು ಉಲ್ಬಣಗೊಂಡ ಬೆನ್ನಲ್ಲೇ ಚೀನಾ ಪರ ಒಲವು ಹೊಂದಿರೋ ಅಧ್ಯಕ್ಷ ಮುಯಿಜು ಪಕ್ಷಕ್ಕೆ ಮಾಲೆ ಮೇಯರ್ ಎಲೆಕ್ಷನ್ ನಲ್ಲಿ ಭಾರಿ ಹಿನ್ನಡೆಯಾಗಿದೆ. ಇದೆಲ್ಲದರ ಮಧ್ಯೆ ಚೀನಾದಿಂದ ಬಂದ ತಕ್ಷಣ ಮುಯಿಜು ರೊಚ್ಚಿಗಿರೋದರ ಹಿಂದೆ ಕಾರಣ ಏನು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಚೀನಾ ವಿಸಿಟ್ ನ ಮೊದಲ ಮೀಟಿಂಗ್ ನಲ್ಲೇ ಮುಯಿಜು ಟೂರಿಸಂಗೆ ಬಿದ್ದಿರೋ ಹೊಡೆತದ ಬಗ್ಗೆ ಹೇಳ್ಕೊಂಡಿದ್ದಾರಂತೆ. ಹೇಗಾದ್ರೂ ಮಾಡಿ ನಮ್ಮ ದೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಟೂರಿಸ್ಟ್ ಗಳನ್ನ ಕಳಿಸಿ ಅಂತ ಪರಿಯಾಗಿ ಬೇಡ್ಕೊಂಡಿದ್ದಾರಂತೆ. ಅಲ್ಲದೆ ಕಾಡಿ ಬೇಡಿ ಟೂರಿಸಂ ನಲ್ಲಿ $50 ಮಿಲಿಯನ್ ಪ್ರಾಜೆಕ್ಟ್ ಒಪ್ಪಂದ ಮಾಡಿಕೊಂಡು ಬಂದಿದ್ದಾರಂತೆ. ಇದಕ್ಕೆ ಬದಲಾಗಿ ಭಾರತವನ್ನ ಟ್ರ್ಯಾಪ್ ಮಾಡೋದಕ್ಕೆ ಚೀನಾ ಒಂದಷ್ಟು ಸಲಹೆಯನ್ನ ನೀಡಿದೆ ಎನ್ನಲಾಗ್ತಾ ಇದೆ. ಅದರ ಪರಿಣಾಮವೇ ಮಾಲ್ಡೀವ್ಸ್ ನಲ್ಲಿರೋ ಭಾರತ ಸೇನೆಯನ್ನ ಹಿಂಪಡೆಯೋದಕ್ಕೆ ಡೆಡ್ಲೈನ್ ಕೊಟ್ಟಿರೋದು. ಮಾಲ್ಡೀವ್ಸ್ ನೆಲದಿಂದ ಮಾರ್ಚ್ 15ರ ಒಳಗಾಗಿ ಸೇನೆಯನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಭಾರತಕ್ಕೆ ಆಗ್ರಹ ಮಾಡಿದ್ದಾರೆ ಮುಯಿಜು. ಇಷ್ಟೆಲ್ಲ ನಕರ ಮಾಡ್ತಾ ಇರೋ ಮಾಲ್ಡೀವ್ಸ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಭಾರಿ ಹಿನ್ನಡೆ ಆಗ್ತಾ ಇದೆ. ಬೈಕಾಟ್ ಮಾಲ್ಡೀವ್ಸ್ ವಿಶ್ವವ್ಯಾಪಿಯಾಗಿದ್ದು ವಿದೇಶಿಗರು ಕೂಡ ಮಾಲ್ಡೀವ್ಸ್ ಟ್ರಿಪ್ ಬಗ್ಗೆ ಯೋಚಿಸುವಂತಾಗಿದೆ. ಇಷ್ಟೆಲ್ಲ ಅವಾಂತರ ಆಗಿರುವಾಗ ಭಾರತಕ್ಕೆ ಡೆಡ್ಲೈನ್ ಕೊಡುವಷ್ಟು ಮೊಂಡತನ ಬೇಕಿತಾ ಅನ್ನೋದು ಈಗ ವಿಶ್ವ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಮುಯಿಜು ಸರ್ಕಾರ ಸದ್ಯದಲ್ಲೇ ಪತನ ಆಗುತ್ತೆ ಅನ್ನೋ ವದಂತಿಯೂ ಕೂಡ ಹರಿದಾಡ್ತಾ ಇದೆ. ಏನೆಲ್ಲ ಆಗಬಹುದು ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.